ನೀವು ದೇವಸ್ಥಾನಗಳ ಅಲ್ಲಿ ಇಲ್ಲಿ ಹೋದಾಗ ನೋಡಿರ್ತೀರಾ, ಹಿಂಗೆ ನಮ್ಮ ಧರ್ಮದಲ್ಲಿ ಕೂಡ ಇದನ್ನ ಮಾಡ್ತಾರೆ. ಏನಂದರೆ ಸೂರ್ಯನಿಗೆ ನೀರನ್ನ ಅರ್ಪಣೆ ಮಾಡ್ತಾರೆ. ಅದನ್ನ ನೋಡಿ ಒಂದಷ್ಟು ಜನ ಹೇಳ್ಬೋದು, ಎಷ್ಟೋ ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿರೋ ಸೂರ್ಯ ತಣ್ಣಗಾಗೋಯ್ತಾನ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಆದರೆ ಇದ್ರ ಹಿಂದೆ ಇರೋ ಸೈಂಟಿಫಿಕ್ ರೀಸನ್ ಏನಂದರೆ, ಇವಾಗ ನೀವು ನೀರನ್ನ ಕಾಪರ್ ಇದಕ್ಕೆ ಹಾಕ್ತಿರಲ್ಲ, ಅಂದರೆ ತಾಮ್ರದ ಚುಂಬಿಗೆ ಹಾಕ್ದಾಗ ಕಾಪರ್ ವಾಟರ್ ಆಗುತ್ತದೆ. ಆ ಕಾಪರ್ ವಾಟರ್ನ ನೀವು ತಲೆ ಮೇಲಿಂದ ಇಟ್ಕೊಂಡು ನೀರು ಬಿಡ್ತೀರ. ಆವಾಗ ಆ ಕಾಪರ್ ವಾಟರ್ಗೆ ಸೂರ್ಯನ ಕಿರಣ ಬೀಳುತ್ತೆ. ಸೂರ್ಯನ ಕಿರಣ ಬಿದ್ದು ರಿಫ್ಲೆಕ್ಟ್ ಆಗಿ ಪ್ರಿಸಮ್ ಥರ ವರ್ಕ್ ಆಗುತ್ತೆ. ಅದರಿಂದ 7 ಕಲರು ಆಚೆ ಬರುತ್ತೆ ಆ ಸೂರ್ಯನ ಕಿರಣದಿಂದ. ಆ 7 ಕಲರ್ನ ನೀವು ಕಣ್ಣಲ್ಲಿ ನೋಡಿದಾಗ ಅದು ನಿಮ್ಮ ಕಣ್ಣಿಗೆ ಐ ಥೆರಪಿ ಇಲ್ಲ ಕಲರ್ ಥೆರಪಿ ಥರ ವರ್ಕ್ ಆಗುತ್ತೆ. ಸೊ ಅದೊಂದು. ಇನ್ನೊಂದೇನೆಂದರೆ, ಅದೇ ಏನು ಸೂರ್ಯನ ಕಿರಣ ಕಾಪರ್ ವಾಟರಿಗೆ ಬಿದ್ದು ನಿಮ್ಮ ಬಾಡಿಗೆ ಬೀಳುತ್ತೆ, ಕಾಪರ್ ವಾಟರ್ ಒಳ್ಳೆಯದು. ಅದರಿಂದ ಸೂರ್ಯನ ಕಿರಣ ರಿಫ್ಲೆಕ್ಟ್ ಆಗಿ ಮೈ ಮೇಲೆ ಬಿದ್ದಾಗ ಬಾಡಿಲಿ ಯಾವುದಾದ್ರೂ ಬ್ಯಾಡ್ ಬ್ಯಾಕ್ಟೀರಿಯಾಗಳಿದ್ದರೆ ಸಾಯುತ್ತೆ. ಇನ್ನೊಂದೇನೆಂದರೆ, ನಮ್ಮ ಬಾಡಿಲಿ 7 ಚಕ್ರಗಳಿದೆಯಲ್ಲ, ಆ 7 ಚಕ್ರ ಆ್ಯಕ್ಟಿವೇಟ್ ಮಾಡೋಕ್ಕೂ ಸುಲಭ ಅದು. ಸೊ ಆ ಕಲ್ಲರು, ಆ ಸೂರ್ಯನ ಕಿರಣ ಕಾಪರ್ ವಾಟರಿಂದ ನಮ್ಮ ಮೈ ಮೇಲೆ ಬಿದ್ದಾಗ ನಮ್ಮ ಬಾಡಿಗೆ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ, ನಮ್ಮ ಚಕ್ರಗಳಿಗೆ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾರೆ ಹೊರತು ಸೂರ್ಯ ತಣ್ಣಗಾಗಲಿ, ಸೂರ್ಯನಿಗೆ ನೀರು ಕುಡ್ಸೋಕೆ ಆ ಥರ ಎಲ್ಲ ಮಾಡಲ್ಲ. ಗೊತ್ತಿದ್ದು ತಿಳ್ಕೊಬೇಕು, ಅದರಿಂದ ಸೈಂಟಿಫಿಕ್ ರೀಸನ್ ಇದ್ದು ಮಾತಾಡಬೇಕು, ಸುಮ್ಮನೆ ಮಾತಾಡೋದಲ್ಲ.